ಕೊನೆಗೂ ಎರಡನೇ ಮದುವೆಗೆ ಸಜ್ಜಾದ್ರು ಮೇಘನಾ ರಾಜ್. ಲೈವ್ ಬಂದು ತಮ್ಮ ಗಂಡನ ಬಗ್ಗೆ ಅಂದರೆ ಎರಡನೇ ಮದುವೆ ಆಗುತ್ತಿರೋ ಹುಡುಗನ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಒಂದು ಮೇಘನಾ ರಾಜ್ರವರು. ಸೊ ಅಷ್ಟಕ್ಕೂ ಯಾರು ಹುಡುಗ ಏನನ್ನ ಕೆಲಸ ಮಾಡ್ತಾರೆ, ಸೊ ಹೌದು ಇವರು ಒಬ್ಬ ಒಳ್ಳೆಯ ಬಿಸ್ನೆಸ್ ಮ್ಯಾನ್. ಸೊ ಯಾವ ಒಂದು ಬಿಸ್ನೆಸ್ಸನ್ನು ಮಾಡ್ತಾರೆ ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಮೊಟ್ಟ ಮೊದಲನೇದಾಗಿ ಮೇಘನಾ ರಾಜ್ರವರು ಎರಡನೇ ಮದುವೆಗೆ ಒಪ್ಪಿಗೆ ಕೊಟ್ಟಿರಲಿಲ್ಲ. ನಾನು ಯಾವುದೇ ರೀತಿ ಎರಡನೇ ಮದುವೆಯನ್ನು ಆಗೋದಿಲ್ಲ, ಸೊ ಯಾರು ಕೂಡ ನನಗೆ ಫೋರ್ಸ್ ಮಾಡಬೇಡಿ ಅನ್ನೋ ಮಾತನ್ನು ಮೇಘನಾ ರಾಜ್ರವರು ಹೇಳಿದರು. ಸೊ ಇದಕ್ಕಿದ್ದ ಹಾಗೆ ಎರಡನೇ ಮದುವೆಗೆ ಯಾಕೆ ಒಪ್ಕೊಂಡ್ರು, ನಾನು ಎರಡನೇ ಮದುವೆನ ಆಗ್ತೀನಿ, ನನ್ನ ಮಗನಿಗೆ ಒಬ್ಬ ಫಾದರ್ ಫಿಗರ್ ಬೇಕು ಅನ್ನೋ ಮಾತನ್ನು ಯಾಕೆ ಹೇಳಿದರು, ಸೊ ಯಾಕೆ ಈ ರೀತಿಯಾಗಿ ಚೇಂಜ್ ಆದರು, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಅಷ್ಟಕ್ಕೂ ಹುಡುಗ ಯಾರು, ಏನನ್ನೇ ಕೆಲಸ ಮಾಡ್ತಾರೆ, ಎಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊಟ್ಟ ಮೊದಲನೇದಾಗಿ ಹೇಳಬೇಕಪ್ಪ ಅಂತಂದರೆ ಮೇಘನಾ ರಾಜ್ರವರು ಎರಡನೇ ಮದುವೆಗೆ ಒಪ್ಕೊಂಡಿರಲಿಲ್ಲ. ಅವರ ತಂದೆ ತಾಯಿಗಳು ಎಷ್ಟೇ ಫೋರ್ಸ್ ಮಾಡಿದ್ರು ಕೂಡ ಇಲ್ಲ, ನಾನು ಎರಡನೇ ಮದುವೆಯನ್ನು ಆಗೋದಿಲ್ಲ, ನನಗೆ ಯಾವುದೇ ರೀತಿಯ ಫೋರ್ಸನ್ನು ಮಾಡಬೇಡಿ, ಸೊ ನಾನು ಚಿರಂಜೀವಿ ಸರ್ಜಾ ಅವರ ನೆನಪಿನಲ್ಲೇ ಇರ್ತೀನಿ, ನನಗೆ ಒಬ್ಬ ಒಳ್ಳೆಯ ಮಗನಿದ್ದಾನೆ, ಸೊ ಅವನಲ್ಲಿ ನಾನು ನನ್ನ ಗಂಡನ ನೋಡ್ತೀನಿ, ಸೊ ಅವನಿಗೆ ತಂದೆ ತಾಯಿ ಎರಡೂ ಕೂಡ ನಾನೇ ಆಗಿರ್ತೀನಿ ಅನ್ನೋ ಮಾತನ್ನು ಮೇಘನಾ ರಾಜ್ರವರು ಹೇಳಿದರು. ಸೊ ಇನ್ನು ಎರಡನೇ ಮದುವೆ ಆಗೋದಿಲ್ಲ, ಯಾರೂ ಕೂಡ ಫೋರ್ಸ್ ಮಾಡಬೇಡಿ ಅನ್ನೋ ಮಾತನ್ನು ಕೂಡ ಒಂದು ಹೇಳಿಬಿಟ್ಟಿದ್ರು. ಆದರೆ ಇದಕ್ಕಿದ್ದ ಹಾಗೆ ಮೊನ್ನೆ ಒಂದು ಪಾಡ್ಕಾಸ್ಟ್ ಚಾನಲಲ್ಲಿ ಇಲ್ಲ, ನಾನು ಎರಡನೇ ಮದುವೆಯನ್ನು ಆಗ್ತೀನಿ, ಸೊ ನನ್ನ ಮಗನಿಗೆ ಒಬ್ಬ ಫಾದರ್ ಫಿಗರ್ ಬೇಕು ಅನ್ನೋ ಮಾತನ್ನು ಹೇಳಿದರು. ಇದನ್ನು ಕೇಳಿದ ಕೆಲವೊಂದಿಷ್ಟು ಜನರು ಏನು ಹೇಳಿದ್ರಪ್ಪ ಅಂತಂದರೆ, ಇಲ್ಲ ಮೇಘನಾ ರಾಜ್ರವರು ಎರಡನೇ ಮದುವೆಯನ್ನು ಆಗಬಾರ್ದು, ಅವರು ಎರಡನೇ ಮದುವೆಯನ್ನು ಆದರೆ ಅದು ತಪ್ಪಾಗುತ್ತೆ, ಸೊ ಒಂದು ಚಿರಂಜೀವಿ ಸರ್ಜಾ ಅವರಿಗೆ ಮೋಸ ಮಾಡಿದಂತಾಗುತ್ತೆ ಅನ್ನೋ ಮಾತನ್ನು ಕೆಲವೊಂದಿಷ್ಟು ಜನ ಹೇಳಿದರು. ಇನ್ನು ಕೆಲವೊಂದಿಷ್ಟು ಜನ ಇಲ್ಲ ಮೇಘನಾ ರಾಜ್ರವರು ಎರಡನೇ ಮದುವೆಯನ್ನು ಆಗಬೇಕು, ಎರಡನೇ ಮದುವೆಯನ್ನು ಆದರೆ ಅದು ಒಳ್ಳೆಯದು, ಸೊ ಯಾಕಪ್ಪ ಅಂತಂದರೆ ಅವ್ರದ್ದು ಇನ್ನೂ ಚಿಕ್ಕ ವಯಸ್ಸು, ಈಗಲೇ ಎರಡನೇ ಮದುವೆಯನ್ನು ಆದರೆ ಅವರಿಗೂ ಒಂದು ಬಾಳಿಗೆ ಆಸರೆ ಸಿಕ್ಕಂತಾಗುತ್ತೆ, ಸೊ ಅವ್ರ ಮನೆಗೂ ಅವರ ಮಗನಿಗೂ ಕೂಡ ಒಬ್ಬ ತಂದೆ ಸಿಕ್ಕಂತಾಗುತ್ತೆ ಅನ್ನೋ ಮಾತನ್ನು ಕೂಡ ಕೆಲವೊಂದಿಷ್ಟು ಜನ ಕಮೆಂಟನ್ನು ಮಾಡಿದರು. ಸೊ ಇದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ, ಮೇಘನಾ ರಾಜ್ರವರು ಎರಡನೇ ಮದುವೆ ಆಗಬೇಕಾ ಅಥವಾ ಆಗಬಾರ್ದಾ, ಇದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ. ಇನ್ನು ಮೊಟ್ಟ ಮೊದಲನೇದಾಗಿ ನೋಡಬೇಕಪ್ಪ ಅಂತಂದರೆ ಮೇಘನಾ ರಾಜ್ರವರು ಎರಡನೇ ಮದುವೆಗೆ ಒಪ್ಕೊಂಡಿರೋದೇ ನನ್ನ ಮಗನಿಗೋಸ್ಕರ. ಸೊ ಅವನು ಒಬ್ಬ ತಂದೆ ಅಲ್ಲದೆ ಬದುಕಬಾರ್ದು, ಸೊ ಒಂದು ತಂದೆ ಅಲ್ಲದೆ ಬೆಳಿಬಾರ್ದು, ಸೊ ಅದಕ್ಕೋಸ್ಕರ ನಾನು ಎರಡನೇ ಮದುವೆಗೆ ಒಪ್ಪಿಕೊಂಡಿದ್ದೇನೆ ಅನ್ನೋ ಮಾತನ್ನು ಮೇಘನಾ ರಾಜ್ರವರು ಸ್ವತಃ ತಾವೇ ಹೇಳಿಕೊಂಡಿದ್ದಾರೆ. ಸೊ ಯಾಕಪ್ಪ ಅಂತಂದರೆ ನನ್ನ ಮಗ ಒಬ್ಬ ಗಂಡು ಮಗ, ಸೊ ಎಲ್ಲವನ್ನ ಕೂಡ ನನ್ನ ಹತ್ರ ಶೇರ್ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ, ಅವನು ಹಲವಾರು ಒಂದು ಸೀಕ್ರೆಟ್ಸ್ಗಳು ಇದ್ದೇ ಇರುತ್ತೆ, ಸೊ ಅವನ್ನೆಲ್ಲ ನನ್ನ ಹತ್ರ ಶೇರ್ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ, ಅದಕ್ಕೋಸ್ಕರನಾದರೂ ನಾನು ಎರಡನೇ ಮದುವೆಯನ್ನು ಆಗಲೇಬೇಕು ಅನ್ನೋ ಮಾತನ್ನು ಮೇಘನಾ ರಾಜ್ರವರು ಹೇಳಿದ್ದಾರೆ. ಸೊ ಮೇಘನಾ ರಾಜ್ರವರು ನನ್ನ ಮಗನಿಗೋಸ್ಕರ ನಾನು ಸರ್ವಸ್ವವನ್ನು ತ್ಯಾಗ ಮಾಡೋಕ್ಕೆ ಸಿದ್ಧವಿದ್ದೇನೆ, ಸೊ ಅವನೇ ನನ್ನ ಬದುಕು, ಅವನೇ ನನ್ನ ಪ್ರಪಂಚ, ಅವನ ಬಿಟ್ಟರೆ ನನಗೆ ಯಾರೂ ಇಲ್ಲ, ಸೊ ಅವನಿಗೋಸ್ಕರ ನಾನು ಏನು ಬೇಕಾದರೂ ಮಾಡೋಕ್ಕೆ ತಯಾರಿದ್ದೇನೆ ಅನ್ನೋ ಮಾತನ್ನು ಮೇಘನಾ ರಾಜ್ರವರು ಹೇಳಿದ್ದಾರೆ. ಸೊ ಅದಕ್ಕಾಗಿಯೇ ನನ್ನ ಮಗನಿಗೆ ಒಬ್ಬ ಫಾದರ್ ಫಿಗರ್ ಬೇಕು, ಅದಕ್ಕಾಗಿಯೇ ನಾನು ಎರಡನೇ ಮದುವೆಯನ್ನು ಕೂಡ ಆಗ್ತೀನಿ ಅನ್ನೋ ಮಾತನ್ನು ಕೂಡ ಮೇಘನಾ ರಾಜ್ರವರು ಹೇಳಿದ್ದಾರೆ. ಇನ್ನು ಗಂಡು ಯಾರು ಏನನ್ನ ಕೆಲಸ ಮಾಡ್ತಾರೆ ಅನ್ನೋ ವಿಚಾರಕ್ಕೆ ಬಂದರೆ, ಸೊ ಅವರ ಸಂಬಂಧಿಕರಲ್ಲಿ ಒಬ್ಬ ಗಂಡನ ನೋಡಿದ್ದಾರಂತೆ, ಅವರು ಒಬ್ಬ ಒಳ್ಳೆಯ ಬಿಸ್ನೆಸ್ ಮ್ಯಾನ್ ಅಂತಕ್ಕಂಥ ಸುದ್ದಿಗಳು ಕೂಡ ಹೊರಗೆ ಬರ್ತಾ ಇವೆ. ಸೊ ಇದ್ರ ಬಗ್ಗೆ ಇನ್ನೂ ಕೂಡ ಕ್ಲಾರಿಟಿ ಸಿಕ್ಕಿಲ್ಲ, ಕ್ಲಾರಿಟಿ ಸಿಕ್ಕ ಮೇಲೆ ಆದಷ್ಟು ಬೇಗ ನಾನು ನಿಮಗೆ ಅಪ್ಡೇಟನ್ನು ಕೊಡ್ತೀನಿ. ಸೊ ಒಂದು ಮೇಘನಾ ರಾಜ್ರವರು ಎರಡನೇ ಮದುವೆಯನ್ನು ಆಗಬೇಕಾ ಆಗಬಾರ್ದಾ, ಇದ್ರ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತೆ ಅನ್ನೋದನ್ನ ಕಮೆಂಟ್ ಮಾಡಿ.